ಸ್ವಂತ ಅಣ್ಣನಿಂದಲೇ ತಂಗಿ ಮೇಲೆ ಹಲ್ಲೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕಲ್ಲೂರು ಗ್ರಾಮದ ಶ್ವೇತಾಬಾಯಿ. ಜಮೀನಿನ ವಿಚಾರಕ್ಕೆ ನನಗೆ ವರ್ಷಗಳಿಂದ ಕಿರುಕುಳ ಎಂದು ಮಹಿಳೆ ಆರೋಪ. ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸೇರಿ ಮಹಿಳೆ ಮೇಲೆ ಹಲ್ಲೆ. ಅಣ್ಣ ಅತ್ತಿಗೆ ಊಟ ತಿಂಡಿ ನೀರು ಕೊಡಲ್ಲ, ನ್ಯಾಯ ಬೇಕು ಎಂದ ಶ್ವೇತಾಬಾಯಿ. ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಅಣ್ಣ ತಂಗಿಯ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅಂತಾರೆ. ಆದ್ರೆ ಸ್ವಂತ ಅಣ್ಣ ತನ್ನ ಹೆಂಡತಿ ಮಾತು ಕೇಳಿ ಮನ ಬಂದಂತೆ ತಂಗಿ ಶ್ವೇತಾಬಾಯಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸೇರಿ ಮಹಿಳೆ ಮೇಲೆ ಬಟ್ಟೆ ಅಳೆಯುವ ಸ್ಕೇಲ್ನಿಂದ ತಲೆಗೆ ಹೊಡೆದ ಪರಿಣಾಮ ತಲೆಗೆ ಸುಮಾರು 9 ಹೊಲಿಗೆ ಹಾಕಿದ್ದಾರೆ. ಎಸ್ ವೀಕ್ಷಕರೇ, ಮಹಿಳೆ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು ಅಂತ ಯೋಚಿಸ್ತಾ ಇದ್ದೀರಾ? ಜಮೀನಿನ ವಿಚಾರಕ್ಕೆ ಹಲವು ವರ್ಷಗಳಿಂದ ತನ್ನ ತಂಗಿಯ ಮೇಲೆ ಪದೇ ಪದೇ ಗಲಾಟೆ ಆಗುತ್ತಿತ್ತು. ಆದ್ರೆ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸೇರಿ ಹಲ್ಲೆ ಮಾಡಿದ್ದಾರೆ. ಜಮೀನಿನ ವಿಚಾರಕ್ಕಾಗಿಯೇ ಎಂದು ಈಗ ಬೆಳಕಿಗೆ ಬಂದಿದೆ. ಮದುವೆ ಆಗಿಲ್ಲ, ನನಗೆ BP ಶುಗರ್ ಇದೆ, ಮನೆಯಲ್ಲಿ ಊಟ ತಿಂಡಿ ನೀರು ಕೊಡಲ್ಲ. ಅಣ್ಣ ಮತ್ತು ಅತ್ತಿಗೆಯಿಂದ ಈಗ ನಾನು ಬೀದಿಗೆ ಬರುವ ಸ್ಥಿತಿ ಬಂದಿದೆ. ನನಗೆ ನ್ಯಾಯ ಬೇಕು ಎಂದು ಮಹಿಳೆ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಅಣ್ಣ ಮತ್ತು ಅತ್ತಿಗೆ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ನಾನು ನನಗೆ ತುಂಬ ಕೂಡ ಮನೆಯಲ್ಲಿ ಇರಲು ಸಹ ಸಾಧ್ಯವಾಗ್ತಿಲ್ಲ. ಆ ಥರ ಟಾರ್ಚರು ಸ್ವಂತ ನನ್ನ ಅಣ್ಣ ಆದ ಪಾಂಡುರಂಗರಾವ್ ಮತ್ತು ಪದ್ಮಬಾಯಿಯಿಂದನೇ ತುಂಬ ಟಾರ್ಚರ್ ಆಗ್ತಾಯಿದೆ. ನನಗೆ ಮನೇಲಿ ಇರೋದಕ್ಕೆ ಬಿಡ್ತಾ ಇಲ್ಲ. ಶನಿವಾರ ರಾತ್ರಿ ನನಗೆ 10 ಗಂಟೆಯಲ್ಲಿ ನಾನು ಬಸ್ಸಿಂದ ಹೋಗಿದ ತಕ್ಷಣವೇ ಕೂಡ ನನಗೆ ಮಾರಣಾಂತಿಕ ಇದು ಮಾಡಿದ್ದಾರೆ. ನನಗೆ ದಯವಿಟ್ಟು ಕೂಡ ಯಾರೂ ಕೂಡ ನನಗೆ ಸಹಾಯಧನ ಏನು ಇದು ಮಾಡ್ತಾ ಇಲ್ಲ. ಮನೆಯಲ್ಲಿ ತುಂಬ ಯಾರೂ ಕೂಡ ಹೆಲ್ಪಿಗೆ ಬರ್ತಾ ಇಲ್ಲ. ಆ ಥರ ಇದು ಮಾಡ್ತಾ ಇದ್ದಾರೆ. ನನಗೆ ಹೊಡೆಯಲು ಪ್ರಯತ್ನ ಪಟ್ಟು ಅವರು ತುಂಬ ಅಂದರೆ 14 ಹೊಲಿಗೆ ಸಹ ಆಗಿದೆ. ದಯವಿಟ್ಟು ಇದಕ್ಕೆ ತುಂಬ ಸಹಾಯ ಇದು ಮಾಡಿ. ನನಗೆ ಯಾರೂ ಕೂಡ FIR ಆಗಿದ್ರೂ ಕೂಡ 4 ದಿನ ಆಯಿತು, ಯಾರೂ ಸಹ ಬರ್ತಾ ಇಲ್ಲ. ತುಂಬ ಟಾರ್ಚರ್ ಮನೆಯಲ್ಲಿ. ಮನೆ ಬಿಟ್ಟು ಹೋಗುವಂಥ ಇಲ್ಲಿದೆ. 2 ವರ್ಷದ ಹಿಂದೆನೂ ಕೂಡ ಇದೇ ಥರ ಈ ರೀತಿ ಮಾಡಿದರು. ಆದರೂ ರಾಜಿ ಕೂಡ ಮಾಡಿ ಕಳಿಸಿದ್ರು. ಈಗ ಮತ್ತೆ ಅದೇ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದಕ್ಕೆ ಯಾವುದಾದ್ರು ಪರಿಹಾರ ಮಾಡಿ. ದಯವಿಟ್ಟು FIR ಆದರೂ ಕೂಡ ಅವ್ರಿಗೆ ಯಾವುದೇ ತರಹದ ಅರೆಸ್ಟ್ ಮಾಡಿಲ್ಲ. ಮತ್ತು ಅವ್ರಿಗೆ ಅದು ನನ್ನ ಇದು ಮಾಡಿ ಅಂತ ಕೇಳ್ಕೊತೀನಿ. ಗಲಾಟೆ ಆಗ್ತಾ ಇದೆ ಮೇಡಮ್. ಸರ್, ಆಸ್ತಿ ವಿಚಾರಕ್ಕೋಸ್ಕರ ಮನೆ ಬಿಟ್ಟು ಹೋಗು ಅಂತಾರೆ. ನನಗೆ ತುಂಬ ಅನಾರೋಗ್ಯದ ಕಾರಣ ನನ್ನಲ್ಲಿ ಇದ್ದೀನಿ ಹೊರತು ಇನ್ಯಾವುದೇ ರೀತಿ ಕಾರಣ ಇಲ್ಲ ಸರ್. ನಾನು ಬೆಳಗ್ಗೆ 8 ಗಂಟೆಗೆ ಹೋಗಿ ಇನ್ನು ಸಂಜೆ ನಾನು 8 ಗಂಟೆಗೇ ಸರ್ ಬರೋದು. ನಾನು ನನ್ನ ಕಾರ್ಯ ಎಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ. ಅವ್ರದ್ದು ಹತ್ರ ಏನೂ ಇದು ಮಾಡ್ತಾ ಇಲ್ಲ. ಆದರೂ ಮನೆ ಬಿಟ್ಟು ಹೋಗಿ ಅಂತ ಪ್ರತಿದಿನ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಯಾರು ಮಾತಾಡ್ದಲ್ಲೇ ಇರ್ತಾರೆ. ನಾನು ಅದಕ್ಕೆಲ್ಲ ಇದನ್ನೇ ಮಾಡ್ಕೊಳ್ಳಲ್ಲ ಸರ್. ನಾನು ಒಬ್ಬಳೇ ಇದ್ರೂ ಕೂಡ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಆಗಿಲ್ಲ ಸರ್. ನನಗೆ ಅಮ್ಮ ಇದ್ರು, ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಇಬ್ಬರೂ ಇಲ್ಲ ಸರ್. ನಾನು ಹೋದರೆ ಎಲ್ಲ ಆಸ್ತಿ ಅವ್ರದ್ದೇ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತೀರಾ ಇದು ಮಾಡ್ತಾ ಇದ್ದಾರೆ ಸರ್. ಸರ್, ಇದನ್ನು ನೀವು ಸ್ವಲ್ಪ FIR ಆಗಿರೋದ್ರಿಂದ ಸ್ವಲ್ಪ ಇದು ಮಾಡಿಕೊಟ್ಟು ನನಗೆ ಒಂಚೂರು ಮನೇಲಿ ಇರಲು ಅವಕಾಶ ಇದು ಮಾಡಿ ಸರ್. ನನಗೆ ತುಂಬ ಇದು ಮಾಡ್ತಾ ಇದ್ದಾರೆ. ಊಟ ತಿಂಡಿನೂ ಏನೂ ಕೊಡಲ್ಲ ಸರ್ ಅವರು. ಅದಕ್ಕೋಸ್ಕರ ಕುಡಿಯೋ ನೀರು ಸಹ ನಾನು ತಂದಿರೋದು ಅಂತ ಬಚ್ಚಿಟ್ಕೋತಾರೆ ಸರ್ ಅವರು. ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ.